ರೈತರಿಗೆ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಆಗ್ರಹ. ರಾಷ್ಟ್ರೀಯ ಹೆದ್ದಾರಿ 748ನಲ್ಲಿ ಮಸ್ಕಿ ತಾಲೂಕಿನ ಗೋನವಾರ, ಕಾರ್ಲಕುಂಟೆ, ಬಸಾಪುರ್ ಸೇರಿ 5 ಗ್ರಾಮಗಳ ರೈತರ ಜಮೀನುಗಳಿಗೆ ಪ್ರಾಧಿಕಾರ ಕೊಟ್ಟ ಮಾತಿನಂತೆ ಸರ್ವಿಸ್ ರಸ್ತೆ ಸೌಲಭ್ಯ ಕಲ್ಪಿಸಬೇಕು ಅಂತ ಜಮೀನು ವಂಚಿತ ರೈತ ಹೋರಾಟ ಸಮಿತಿ ಸಂಚಾಲಕ ಶರಣಪ್ಪ ಉದ್ದಾಳ್ ಆಗ್ರಹಿಸಿದ್ದಾರೆ. ಜಮೀನಿಗೆ ಹೋಗಲು ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು. ಈಗ ಭೂಮಿ ಸ್ವಾಧೀನವಾಗಿ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವಾಗ ಸರ್ವಿಸ್ ರಸ್ತೆ ನಿರ್ಮಿಸುವ ಯೋಜನೆಯೇ ಇಲ್ಲ ಅಂತ ಉಡಾಫೆಯಾಗಿ ಹೇಳ್ತಿದ್ದಾರೆ ಅಂತ ಆರೋಪಿಸಿದರು. ಈಗ ರೈತರು ಕೃಷಿ ಚಟುವಟಿಕೆಗಳಿಗೆ ಟ್ರ್ಯಾಕ್ಟರ್, ಕೃಷಿ ಯಂತ್ರೋಪಕರಣಗಳನ್ನು ಜಮೀನಿಗೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗ್ತಾ ಇಲ್ಲ. 5-6 ಕಿಲೋಮೀಟರ್ ಸುತ್ತಿ ಹೋಗುವ ಸ್ಥಿತಿ ಕೆಲವರಿಗೆ ಇದ್ದರೆ ಮತ್ತೆ ಕೆಲವರಿಗೆ ಜಮೀನಿಗೆ ಹೋಗಲು ಸಾಧ್ಯವೇ ಇಲ್ಲ. ಕೂಡಲೇ ಹೆದ್ದಾರಿ ಪ್ರಾಧಿಕಾರ ಸರ್ವಿಸ್ ರಸ್ತೆ ನಿರ್ಮಿಸಲು ಮುಂದಾಗಬೇಕು. ಜಿಲ್ಲೆಯ ಸಚಿವರು, ಶಾಸಕರುಗಳು ರೈತರಿಗೆ ಎದುರಾಗಿರುವ ಸಮಸ್ಯೆ ಪರಿಹರಿಸಲು ಮುಂದಾಗಬೇಕಂತ ಹೇಳಿದರು. ಕೂಡಲೇ ಸಮಸ್ಯೆ ಪರಿಹರಿಸದೆ ಹೋದರೆ ರಸ್ತೆ ನಿರ್ಮಾಣಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. Cultivation now we have to, farmers has to sow. ಎಲ್ಲ ಅವರು ಈಗ ಬಿತ್ತನೆ ಮಾಡಬೇಕು. ಯಾರಾದ್ರೂ ಇಂಗ್ಲಿಷ್ ನಲ್ಲಿ ಹೇಳಿ. ಬಿತ್ತನೆ ಕೆಲಸಗಳಿಗೆ ಈಗ ಕೆಲಸ ನಿಲ್ತೋಗಂಗ ಆಗ್ಬಿಟ್ಟದ. ಅದಕ್ಕೆ ಅರ್ಜೆಂಟ್ ಆಗಿ ಯಾವಾಗ ಅದನ್ನ ತೆರವು ಮಾಡ್ತೀರಿ ಅಂದ್ರೆ ವಾಟರ್ ದಟ್ ಡ್ರೈನ್, when you will take the just ಅದು ಸರ್ ಇನ್ನೊಂದು 225 chain number. who has hired the company directly? They are doing the activity under whose permission? Under whose permission? Under agreement with whom? NHI. Then NHI is finally responsible. You are the principal employer. You are the whole responsible for any that contractor untoward incident. ಆದ್ರಿಂದ ನೀವು ಅವ್ರದ್ದು ಏನೇ ಇದ್ರು ಕೂಡ ಅದಕ್ಕೆ ನೀವೇ ಕಾರಣ. ಓಕೆ, ಕಾನೂನು ಏನ್ ಆಕಾಶದಿಂದ ಬರ್ತದೆ? ಕಾನೂನು ಜನಗಳಿಗಾಗಿ ಕಾನೂನು ಹೋಗ್ಬೇಕು. ಆದ್ರಿಂದ ನೀವು ಇದೇ ಒಂದು ಒಗ್ಗಟ್ಟು, ಇದೇ ಒಂದು ಇದ್ರ ಗಟ್ಟಿ ನಂಬಿಕೆಯಿಂದ ನ್ಯಾಯದ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಹಿಂದಕ್ಕೆ ಸರಿಯಾಗಿಲ್ಲ ಅಂತಕ್ಕಂತ ಒಂದು ದೃಢ ನಿರ್ಧಾರದ ಮೇಲೆ ಹೋರಾಟ ಮುಂದುವರಿಸಿದ್ರೆ ನಾವು ಗೆಲ್ತೀವಿ. ಇದಕ್ಕೆ ಹಲವಾರು ಹೋರಾಟಗಳು ಉದಾಹರಣೆ ಇದಾವೆ. ದೇವನಹಳ್ಳಿ ಹೇಳ್ತಲ್ಲ ನಾನು. ಸೊ ಅಲ್ಲಿ ಹೋರಾಟ ಗೆದ್ದಕ್ಕೆ ಕಾರಣ ಏನಂತಂದ್ರೆ 1 ವರ್ಷ ರೈತರು ಗಟ್ಟಿಯಾಗಿ ಹೋರಾಟ ಮಾಡಿ. ಆದ್ರಿಂದ ನಾವು ಅಂತ ಹೋರಾಟನ ಮಾಡೋಣ ಅಂತ ಹೇಳಿ ನಿಮ್ ಜೊತೆಗೆ ನಮ್ಮ ಸಂಘ ಇರ್ತದೆ. ನಾವು ನಿಂದಿರ್ತೀವಿ. ನ್ಯಾಯಕ್ಕಾಗಿ ಕೊನೆಯವರೆಗೂ ಕೂಡ ಹೋರಾಡಿ ನಾವು ಗೆಲ್ಲೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತಿದ್ದೀನಿ. ರೈತರು ಒಂದು ಹೋರಾಟ ಜಿಂದಾಬಾದ್, ರೈತರ ಒಂದು ಒಗ್ಗಟ್ಟು ಜಿಂದಾಬಾದ್ ಮಾಡಿ ಎದುರಿಸಿ ಅವ್ರು ಕೆಲಸ ಮಾಡ್ಕೊಂತಾರೆ. ಆದ್ರೆ ಕಾನೂನು ನಾವಲ್ಲ, ರೈತರಲ್ಲ ತಪ್ಸೋರು. ಕಾನೂನು ತಪ್ಸೋರು ಮೊದಲು ನಂಬರ್ 1 ನಮ್ಮ ಸರ್ಕಾರದವರೇ, ನಮ್ಮ ಅಧಿಕಾರಿಗಳೇ. ಆದ್ರಿಂದ ನಾವು ನಮ್ಮ ಹೋರಾಟ ಏನಾದಲ್ಲ, ಇವ್ರೇನ್ ಹೇಳ್ತಾರಲ್ಲ, ದೇಶ ಕಟ್ಟೋ ಕೆಲಸ, ರಾಷ್ಟ್ರದ ಅಭಿವೃದ್ಧಿ ಮಾಡೋ ಕೆಲಸಕ್ಕ ಯಾವಾಗ್ಲೂ ಹಿಂಗೆ ಕೊಕ್ಕೆ ಹಾಕ್ತಾರ ರೈತರು. ಅವ್ರು ಏನ್ ಅರ್ಥ ಆಗೋದಿಲ್ಲ, ತಮ್ಮದೇ ತಾವು ಅಂತ ಹೇಳ್ತಾರೆ. ದೇಶದ ಅಭಿವೃದ್ಧಿ ಬಗ್ಗೆ, ದೇಶದ ಏನಂತಾರಲ್ಲ ಕೆಲಸದ ಬಗ್ಗೆ ಇವ್ರಿಗೆ ಏಟ್ ಕಾಳಜಿ ಇತ್ತು ನಾವೆಲ್ಲ ನೋಡ್ಬಿಟ್ಟಿವಿ. ಎಲ್ಲಾರ ಜೊತೆ ಬೆಳಗಾಗ್ಯದ, ತಲೆಮಾರುಗಳೇ ಹೋಗ್ಬಿಟ್ಟಾವ್. ಇವ್ರಿಗೆ ಯಾವ ದೇಶದ ಬಗ್ಗೆ ಕಾಳಜಿ ಇಲ್ಲ. ಇವ್ರದೆಲ್ಲ ಕಾಳಜಿ ಇರೋದು ಯಾರಿಗಪ್ಪ ಅಂತಂದ್ರೆ, ಅಂಬಾನಿ ಆಸ್ತಿ ಜಾಸ್ತಿ ಮಾಡೋದ್ ಹೆಂಗ, ಟಾಟನ್ ಆಸ್ತಿ ಜಾಸ್ತಿ ಮಾಡೋದ್ ಹೆಂಗ ಅಂತ. ಈಗ ಮೊನ್ನೆ ನೀವು ಕೇಳಿರ್ಬೇಕು, ನಮ್ಮ ಮನೆಗೆ ಹೊಲಗಳಿಗೆ ಕರೆಂಟ್ ಕೊಡೋರು ಯಾರು? ಕೆಪಿಎಸ್ಎಲ್ದವ್ರು, ಜೆಸ್ಕಾಂದವ್ರು, ಅಂದ್ರೆ ಕೆವಿ ಅಂತಿದ್ವಲ್ಲ, ಸರ್ಕಾರದ ಕಚೇರಿ, ಅವ್ರು ಕೊಡ್ತಿದ್ರು ಕರೆಂಟ್. ಈಗ ನಮ್ಮ ಕರ್ನಾಟಕ, ನಮ್ಮ ರಾಜ್ಯದಾಗ 19 ಡಿಸ್ಟ್ರಿಕ್ಟ್ಗಳಿಗೆ ಈ ವಿದ್ಯುತ್ ಕೊಡೋದಕ್ಕ ಟಾಟಾ ಬರ್ತಾನಂತ. ಟಾಟಾ ಬಂದ್ ಏನ್ ಮಾಡ್ತಾನ, ರೈತ ಪಂಪ್ ಸೆಟ್ ಗಳಿಗೆ ಸಬ್ಸಿಡಿ ರೇಟ್ ಕೊಡ್ತಾನ. ಬಾಕಿ ಜೊತೆಗೆ ದುಡ್ಡು ತಗೊಳ್ಳಾರ್ದಂಗ ಕೊಡ್ತಾನ ಕನೆಕ್ಷನ್. ಟಾಟಾ ಕೊಡೋದಿಲ್ಲ. ಈಗಾಗ್ಲೇ ನೋಡಿ ನಾವು ಬಾಂಬೆದಾಗ, ಡೆಲ್ಲಿಯಾಗ, ಒಡಿಸ್ಸಾದಾಗ ಎಲ್ಲ ಜಗಳ ಎತ್ತೋಗ್ಯದ. ಒಂದ್ಸಲ ಒಡಿಸ್ಸಾ ನಮಗೆ ಹೊತ್ತಿಲ್ಲ. ನಮಗೆ ಏನ್ ಅಡ್ಜಸ್ಟ್ಮೆಂಟ್ ನೋಡಿದ್ವ ಅಥವಾ 4 ಒಂದ್ ಕಡೆ ನಮಗ ಅಂಡರ್ ಪಾಸ್ ಕೊಡ್ಬೇಕು. ಅದು ನೆಲ ತೋರ್ಲಾರ್ದೇನೆ ನಮ್ಮ ಎಲ್ಲ ಹಾರ್ವೆಸ್ಟಿಂಗ್ ಮಿಷನ್ ಇರ್ತಾರೆ ಅಂತ ಕನಿಷ್ಠ ನಮ್ಮ ಭಾಷೆಯಲ್ಲಿ, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ 15 ರಿಂದ 16 ಫೀಟ್ ಇರ್ತಕ್ಕಂಥ ಅಂಡರ್ ಪಾಸ್ ಕಂಪಲ್ಸರಿ ಕೊಡ್ಲೇಬೇಕು. ಆಮೇಲೆ ನೆಕ್ಸ್ಟ್ ಗೋಲ್ವಾರ್ ಚೈನ್ ನಂಬರ್ 228 + 250 ಹತ್ರ
ಇದು ಸಜ್ಜಾಪುರ ಮತ್ತು ಕುಪ್ಪೇಗುಡ್ಡ ಗ್ರಾಮ ಪಂಚಾಯತಿಯಲ್ಲಿ ನೀವು 8ನೇ ತಾರೀಕು ಮೀಟಿಂಗ್ ಆಯಿತು. ಅಲ್ಲಿ ಅಂಡರ್ ಪಾಸ್ ಮಾಡ್ಕೊಂತ PD ಹೇಳಿದ್ದಾರೆ. ಅದನ್ನ ಲೀಗಲಿ ಮಾಡಬೇಕು, ಅದಕ್ಕೆ ಒಂದು ಆರ್ಡರ್ ಕಾಪಿ ನಮಗೆ ಕೊಡ್ಬೇಕು. ನನ್ನ ತನಕ ಇದು ಮಾಡ್ಬೇಕು. ನೆಕ್ಸ್ಟ್ ಆಮೇಲೆ ನೀಗಿರ್ತಕ್ಕಂತ ಈಗ ನಮಗೆ ಇದು ಒಂದು ಇಂಪಾರ್ಟೆಂಟ್ ಸರ್ವಿಸ್ ರೋಡ್. ನಿಮ್ ಕಾನ್ಸೆಪ್ಟ್ ಅಲ್ಲಿ ಸರ್ವಿಸ್ ರೋಡ್ ಅಂದ್ರೆ ಎಲ್ಲ CC ಹಾಕಿ ಡಾಂಬರ್ ಹಾಕಿ ಮಾಡ್ಬೇಕಂದ್ರೆ ಗೊತ್ತಿಲ್ಲ. ನಮ್ಮ ಜಮೀನುಗಳಿಗೆ ಹೋಗಕ್ಕೆ ಮೊದಲು ಏನ್ ರೋಡ್ ಇತ್ತು ಆ ರೋಡ್ ಕೊಡ್ಬೇಕು. ಅದು ಎಲ್ಲಿ ಬರ್ತಾರೋ ಗೊತ್ತಿಲ್ಲ. ನೀವು ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ರೋಡ್ ಅಲ್ಲೇ ನಮ್ಗೆ ಆ ಕಡೆ ಆಕ್ಸೆಸ್ ಕೊಡ್ತಾರೋ ಅದು ಗೊತ್ತಿಲ್ಲ, ಅಥವಾ ರೋಡ್ ಪಕ್ಕದಾಗ ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಕೊಡ್ತಾರೋ ಗೊತ್ತಿಲ್ಲ, ಅಥವಾ ಇರೋ ಎಲ್ಲ ರೋಡ್ ಅಲ್ಲಿ ಕನಿಷ್ಠ 15ರಿಂದ 20 ಫೀಟಿನ ಅಂಡರ್ ಪಾಸ್ ಮಾಡಿ ಕೊಡ್ತಾರೋ ಗೊತ್ತಿಲ್ಲ, ಅಥವಾ ಈಗ ಇರ್ತಕ್ಕಂಥ ಏನ್ ಒಂದ್ ಕಡೆ ಅಂಡರ್ ಪಾಸ್ ಮಾಡ್ತಾರಲ್ಲ ಅಲ್ಲಿ ಎಂಟ್ರಿ ಎಕ್ಸಿಟ್ ಕೊಟ್ಟು ನಮ್ಮ ಹೊಲಗಳಿಗೆ ದಾರಿಯಲ್ಲಿ ಹೋಗೋದು ಕಾಂಪ್ಲೆಕ್ಸ್ ಮಾಡ್ತಾರೆ ಗೊತ್ತಿಲ್ಲ. ಅದು ನಿಮ್ ಕೇಳಿ ನಾವು ನಮ್ಮ ಏನ್ ಮೊಟಕುಗಳು ಅಲ್ಲಿ ಸರ್ವಿಸ್ ರೋಡ್ ಕಂಪಲ್ಸರಿ ಬೇಕು. ಯಾಕಂದ್ರೆ ನಮ್ಗೆ ಅದು ಆಗದೆ ಹೋದ್ರೆ ನಮ್ ಲೈಫೇ ಆಗಲ್ಲ. ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಹೇಳ್ತಿದ್ವಿ, ಇವತ್ತು ನೀವು ಏನಾದ್ರೂ ಇವ್ನು ಕೊಡಕ್ಕಾಗಲ್ಲ ಲೀಗಲ್ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತಾ. ಯಾಕಂದ್ರೆ ರೈಟ್ ಟು ಆಕ್ಸೆಸ್ ಅನ್ನೋದು ಒಂದು ಫಂಡಮೆಂಟಲ್ ಸ್ಪೆಷಾಲಿಟಿ ಒಂದು ಭಾಗ ಅದು. ಅದೇ ತರ 310 ಆರ್ಟಿಕಲ್ ಪ್ರಕಾರ ಏನು ಆಸ್ತಿ ಹಕ್ಕಂತಿದೆ ಅದು ಲೀಗಲ್, ಅದು ಕಾನೂನಾತ್ಮಕವಾಗಿರೋದ್ರಿಂದ ಅದು ಉಲ್ಲಂಘನೆ ಮಾಡಕ್ಕಾಗ್ತಿಲ್ಲ. ನೀವು ಇದನ್ನ ಮನಗಣಬೇಕು, ನಮ್ಮ ಮನೆ ಪಕ್ಕ ಓದ್ಬೇಕಂತ ಹೇಳಿ ಜೊತೆಗೆ ಅಂಡರ್ ಪಾಸ್ ಮಾಡ್ಕೊಂಡು ಒಂದು ಬೇಕು. ಜೊತೆಗೆ ಇಂಪಾರ್ಟೆಂಟ್ ಏನಂದ್ರೆ ಸರ್ವಿಸ್ ರೋಡ್. ಆ ಸರ್ವಿಸ್ ರೋಡ್ ಕೊಡಬೇಕು, ಅದ್ರ ಬಗ್ಗೆ ಸ್ಪಷ್ಟತೆ ಬೇಕು. ಜೊತೆಗೆ ಇನ್ನೊಂದು, ಈ ಯಾರು ಕಾಂಟ್ರಾಕ್ಟರ್ ಇದಾರಲ್ಲ ಅವ್ರು ಏನು ಕನ್ಸ್ಟ್ರಕ್ಷನ್ ಮಾಡಕ್ ಬಂದಾರೋ ರೌಡಿಸಮ್ ಮಾಡಕ್ ಬಂದಾರೆ. ಫಸ್ಟ್ ಅದು ಅಂತರದ್ದು ನಿಮ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿಸ್. ಅವರು ಗ್ರಾಮಸ್ಥರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಅವ್ರು ಬಂದು ನಮ್ಮ ಅಪಲಾಚಿ ಕೇಳ್ಬೇಕು, ಅವ್ರ ಮೇಲೆ ನೆಕ್ಸ್ಟ್ ಅದೊಂದಿದೆ ಈ ಬೇಡಿಕೆ. ಇದಕ್ಕೆ ನಾವ್ ಏನ್ ಮತ್ತೆ ಮೆಮೋರಿಯಲ್ ಸಬ್ಮಿಟ್ ಮಾಡ್ತಾ ಇದೀವಿ. ಅದಕ್ಕೆ NHI ಈ ಪ್ರಾಧಿಕಾರದಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ನೀವು ಲೀಗಲಿ ರಿಪ್ಲೈ ಬೇಕು, ನೀವು ರಿಟರ್ನ್ ರಿಪ್ಲೈ ಬೇಕು. ಅಲ್ಲಿ ತನಕ ನಾವು ನಮ್ಮೂರಿನಲ್ಲಿ ಹೆದ್ದಾರಿ ಕಾಮಗಾರಿ ಮಾಡಕ್ ಬಿಡಲ್ಲ. ನೀವು ಏನೇ ಮಾಡಿದ್ರು ಕೂಡ ನಾವು ಬಿಡಲ್ಲ. ಅದಕ್ಕೆ ಇಲ್ಲಿ 4 ಸಲ ಬಂದ್ರು ಕೂಡ ನಿಮ್ಮಿಂದ ರಿಪ್ಲೈ ಏನೇನಿಲ್ಲ. ಹಾಗಾಗಿ ನಮ್ಮ ಡಿಮ್ಯಾಂಡ್ಸ್ ಗಳಾಗವ, ಇದನ್ನ ಓದ್ತೀವಿ, ಇದಕ್ಕೆ ನೀವು ಒಂದು ಉತ್ತರ ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಕ್ ಇಷ್ಟಪಡ್ತೀವಿ. ಸಾರಿ ಸರ್, ಸ್ವಲ್ಪ ಹಿಂದೆ ಸರ್ರಿ, ನೀವು ಹಿಂದೆ ಸರ್ರಿ, ಸ್ವಲ್ಪ ನೀಟಾಗಿ ಬರ್ಲಿ ಅದ ಡಿಮ್ಯಾಂಡ್ಸ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನಿಮಗೊಂದು ಕೊಡ್ತು ಸರ್. ನೀವೂ ಬರಲ್ಲ ಫಸ್ಟ್ ಒನ್ ನಾವು ನೀವು ಎಲ್ಲೇ ಅಂಡರ್ ಪಾಸ್ ಕೊಡೋದು, ಅಂಡರ್ ಪಾಸ್ ಕೊಡ್ತಾರಲ್ಲ 4 ಕಿಲೋಮೀಟರ್ 5 ಕಿಲೋಮೀಟರ್ ರೌಂಡ್ ಹಾಕಿ ನಮ್ಮ ಲ್ಯಾಂಡ್ ಹೋಗೋದಕ್ಕೆ ನಮಗೆ ಹೊತ್ತಿಗಿಲ್ಲ. ನಮಗೆ ಏನ್ ಎಕ್ಸಿಸ್ಟ್ ರೋಡ್ ಅದಾವ ಅಥವಾ 4 ಇದ್ರೆ ಒಂದ್ ಕಡೆ ನಮಗ ಅಂಡರ್ ಪಾಸ್ ಕೊಡ್ಬೇಕು. ಅದು ನೆಲ ತೋರ್ಲಾದ್ರೆ ನಮ್ಮ ಎಲ್ಲ ಹಾರ್ವೆಸ್ಟಿಂಗ್ ಮಿಷನ್ ಇರ್ತಾರೆ ಅಂತ ಕನಿಷ್ಠ ನಮ್ಮ ಭಾಷೆಯಲ್ಲಿ, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ 15 ಇಲ್ಲಿವರೆಗೆ ಏನ್ ಮಾಡ್ತೀರಿ, ಅಲ್ಲಿ ಕಾಮಗಾರಿ ನಿಲ್ಸಿದ್ರು, ಸ್ಟಾಪ್ ಮಾಡಿ ಸರ್. ಪ್ಯಾಕೇಜ್ 5 ಅಲ್ಲಿ ಮುಸ್ಲಿಂ ಕಾರ್ಪೊರೇಟಿಂದ ಸಜ್ಜಾಪುರ ಹೋಗುತ್ತೆ. ಇಲ್ಲಿ ಇಷ್ಟು ದಿನ ನಾವು ರೋಡ್ ಕೊಡ್ತೀವಿ ಅಂತ ಹೇಳಿ ಬಂದು ಅಲ್ಲಿ ಆಲ್ಮೋಸ್ಟ್ 2 ಕಡೆ ರಸ್ತೆ ಮಾಡಿದ್ರಿ. ಈಗ ಸಡನ್ಲಿ ಬಂದು ಅಲ್ಲಿ ರೋಡ್ ಇಲ್ಲ ಅಂತ ಹೇಳ್ತಾ ಇದ್ರಿ. ಅಲ್ಲಿ 250 ಪಾಯಿಂಟ್ ಚೈನ್ ನಂಬರ್ ಅಲ್ಲಿ ಕೂಡ ಅದೊಂದೇ ರೋಡ್ ಇರೋದ್ರಿಂದ ಅಲ್ಲಿ ಸುತ್ತಿ ಬೆಳೆಸಿ ಬರಕ ಆ ಗ್ರಾಮದವ್ರದ್ದು ಅಲ್ಲಿ ಕೂಡ ನಮ್ಗೆ ಒಂದು ಅಂಡರ್ ಪಾಸ್ ಬೇಕು. ನೆಲ ತೋರ್ಲಾರ್ದೇನೆ 15ರಿಂದ 16 ಅಡಿ ಎತ್ತರದ ಅಂಡರ್ ಪಾಸ್ ಬೇಕು, ಅದನ್ನು ಪರಿಗಣಿಸಬೇಕು. ಇದು ಒಂದು. ಜೊತೆಗೆ ಈಗ ನೀವೇನ್ ಮಾಡಿದಿರಿ ಅಂದ್ರೆ ಎಷ್ಟೋ ಕಡೆ ಮಧ್ಯ ಹೋಗ್ಕೊಂಡ ಹೊಲಗಳು, ಒಂದು ಜಮೀನು ಒಂದು ಅದ್ರ ಮಧ್ಯೆ ಆ ಕಡೆ ಪೀಸು ಒಂದು ಈ ಕಡೆ ಪೀಸ್ ಇದೆ, ಅಲ್ಲಿ ಹೆಂಗ್ ಕಲ್ಟಿವೇಶನ್ ಮಾಡ್ಬೇಕು ಗೊತ್ತಿಲ್ಲ. ಅದು ಒಂದು ಬಹಳ ಅನ್ಸೈಂಟಿಫಿಕ್ ಆಗಿ ನೀವು ಮಾಡ್ತಾ ಇರೋದ್ರಿಂದ ಈಗ ಮಳೆ ನೀರು ನಿಂತಿದೆ. ಈಗ ಆಲ್ರೆಡಿ ಇರ್ತಕ್ಕಂಥ ರೋಡ್ಗೆ ನೀವು ಈ ರೈನ್ ವಾಟರ್ ನ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅಲ್ಲಿಗೆ ನಾವು ನೆಕ್ಸ್ಟ್ ಅಡ್ಡಾಡಕ್ ಆಗಲ್ಲ. ಅದನ್ನ ನೀವು ಸ್ಟಾಪ್ ಮಾಡ್ಬೇಕು. ನ್ಯಾಚುರಲಿ ಮೊದಲು ಎಲ್ಲಿ ನೀರು ಹೋಗ್ಬೇಕು ಅಲ್ಲಿ ಹೋಗೋ ತರನೇ ಮಾಡಬೇಕು. ಇಷ್ಟು ನಮ್ಗೆ ಬೇರೆ ಬೇರೆ ಡಿಮ್ಯಾಂಡ್ಸ್ ಇದಾವ ಇದಕ್ಕೆ. ಆಮೇಲೆ ಇದು ಆಲ್ರೆಡಿ ಹೇಳಿದಂಗೆ ನಾವು ಮತ್ತೊಮ್ಮೆ ಹೇಳ್ತಾ ಇದ್ವಿ, ಈ NHI ಅಥಾರಿಟಿ ಅವರು ಮೊನ್ನೆ NHI ವೈಸ್ ಪ್ರೆಸಿಡೆಂಟ್ ಬಂದಾಗ ನಮ್ಮ ಬಗ್ಗೆ ನೀವು ಅನ್ನೆಸರಿ ಬೇರೆ ಬೇರೆ ಮಿಸ್ಗೈಡ್ ಮಾಡಿದ್ರಿ, ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರಿ. ನಾವೇನಾದ್ರೂ ಡಿಮ್ಯಾಂಡ್ ಇತ್ತಿರೋದು ಏನಾದ್ರೂ ಇಲ್ಲಿಗಲ್ ಪಾಯಿಂಟ್ಸ್ ಇದ್ರೆ ಹೇಳಿ, ನಮ್ಮ ಡಿಮ್ಯಾಂಡ್ಸ್ ಇಲ್ಲಿಗಲ್ ಇದ್ರೆ ಹೇಳ್ರಿ. ನಾವು ಕಾನ್ಸ್ಟಿಟ್ಯೂಷನ್ ಇದ್ರೊಳಗಡೆ ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ. ನಾವು 5 ಕಡೆ ಪಿಚ್ ಕೇಳಿದ್ವಿ ಅಂತ ಹೇಳ್ತಾರೆ. ನಾವೆಲ್ಲ 5 ಕಡೆ ಪಿಚ್ ಕೇಳಿದ್ವಿ, ನಾವು 5 ಕಡೆ ಪಿಚ್ ಕೇಳ್ತೀವಿ ಅಂತ ಹೇಳಿದ್ರಂತ ಅವ್ರ ಮುಂದ. ನಾವೆಲ್ಲ ಕೇಳಿದ್ವಿ, ನಾವು ಆತರ ಡಿಮ್ಯಾಂಡೇ ಮಾಡಿಲ್ಲ.
ಹಾಗಾಗಿ ನೀವು ಫಸ್ಟ್ ಆ ತರ ಮಿಸ್ಗೈಡ್ ಮಾಡೋದು, ರಾಂಗ್ ಇನ್ಫಾರ್ಮೇಶನ್ ಕೊಡೋದು ಬಿಡ್ಬೇಕು. ನಮ್ಮ ಲೀಗಲ್ ಡಿಮ್ಯಾಂಡ್ಸ್ ಏನಾದ್ರೆ ಕುಂತು ನೆಗೋಸಿಯೇಟ್ ಮಾಡಿ, ನಿಮ್ಗೆ 5 ಕಡೆ ಕೊಡಕ್ಕಾಗಲ್ಲಪ್ಪ, 1 ಕಡೆ ಇಂತ ಕೊಡ್ತೀವಿ ಮತ್ತೆ ಅಂದ್ರೆ ನಾವು ಅದಕ್ಕೆ ಒಪ್ತೀವಿ. ಹಾಗಾಗಿ ನಮಗೆ ಇದನ್ನ ಮಾಡ್ಬೇಕು. ಇಷ್ಟೆಲ್ಲ ನೀವು ಕೊಡಕ್ಕಾಗಲ್ಲ ಅಂದ್ರೆ ಅದು ರೋಡ್ ನಮ್ಗೆ ನೆಸೆಸಿಟಿ ಇಲ್ಲ. ನಾವೇನ್ ದಿನ ಹೈದರಾಬಾದ್ಗೆ ಬೆಳಗಾವಿ ಹೋದ್ರೆ ನಮ್ಮ ಊರಾಗ ಯಾರಿಲ್ಲ, ಅದ್ ಬೇಕಾಗಿಲ್ಲ. ಇನ್ನೇನೋ ಇಂಟ್ರೆಸ್ಟಿಂಗ್ ಆತಂದ್ರ ಅದು ಬೇರೆ ಪ್ರಶ್ನೆ. ಹಾಗಾಗಿ ಅದನ್ನ ಇದು ಮಾಡ್ಬೇಕು. ಜೊತೆಗೆ ಇಂಪಾರ್ಟೆಂಟ್, ನೀವು ಇಮಿಡಿಯೇಟ್ಲಿ ಆ ಕಾಂಟ್ರಾಕ್ಟರ್ ಹಿಡಿದ ಆ ಕಾಂಟ್ರಾಕ್ಟರ್ ಹೇಳ್ಬೇಕು, ಅವ್ನ ಯಾರು SR ಮೈನಿಂಗ್ ಕಂಪನಿ ಓನರ್ ಅಂತ ಅವ್ರು ಸತ್ಯಪ್ರಕಾಶ್ ಮತ್ತು ಚೇತನ್ ಚೌಧರಿ ಅಂತೇಳಿ, ಅವನು ಜನಗಳಿಗೆ ಏನ್ ಬೇಕಾದ್ರೆ ಬಂದು ಮಾತಾಡ್ತಾರ. ಇದಕ್ಕೆ ಯಾರು ಅವಕಾಶ ಕೊಟ್ಟದ್ದು? ಅವ್ನೇನ್ ರೋಡ್ ಮಾಡಕ್ ಬಂದ್ರೆ ಯಾರು ನಾರ್ತ್ ಇಂಡಿಯಾನೋ ಬಂದು ಇಲ್ಲಿ ನಮ್ಮಲ್ಲಿ ಬೆಕ್ಕಸಿ ಅಪಾಯಿಂಟ್ಮೆಂಟ್ ಹಾಕಿ ಡಿಮಾಂಡ್ ಮಾತಾಡಿದ್ರೆ ಹೆಂಗೆ ಅದು? ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಆಕ್ಷನ್ ತಗೋಬೇಕನ್ನೋದು ನಮ್ಮ ಡಿಮ್ಯಾಂಡ್ ಸರ್. ಇದ್ರ ಬಗ್ಗೆ ನಿಮ್ ಕಡೆಯಿಂದ ರಿಪ್ಲೈ ಮಾಡಿ.